ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಈ ವಿಡಿಯೋ ಯಾರಿಗೋಸ್ಕರ ಅಂತಂದರೆ, ಯಾರೆಲ್ಲ ಹೊಸ ಮನೆಗಳನ್ನು ಕಟ್ತಾ ಇದ್ದೀರೋ ಅವರಿಗೋಸ್ಕರ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸುಮಾರು ಇನ್ಫಾರ್ಮೇಟಿವ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದರಲ್ಲೂ ಇವತ್ತು ನಿಮಗೆ ವಿಚಾರ ಹೇಳಬೇಕಾಗಿರೋಂಥದ್ದು RCC ಹಾಕೋಂಥದ್ದು. ಆಗ ನಾವು ಯಾವ್ಯಾವ ಕೀ ಪಾಯಿಂಟ್ಸ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ ಆ್ಯಸ್ ಎ ಓನರ್ ಆಗಿ, ಯಾರ್ಯಾರನ್ನ ನಾವು ಅಪ್ ಟು ಎಂಡ್ ಗಂಟೆನೂ ವಾಚ್ ಮಾಡಬೇಕಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವತ್ತು ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಕಾಲಮ್ಮು ಅಂದರೆ ಟಾಪ್ ಕಾಲಮ್ ಏನು ಬರುತ್ತಲ್ಲ, ಟಾಪ್ ಕಾಲಮ್ಮು ಬೀಮು ಪ್ಲಸ್ ಟಾಪ್ ಫ್ಲೋರಿಂಗಿನ ಸಂಪೂರ್ಣವಾಗಿ ಇವತ್ತು ಪ್ಲಾನ್ ಮಾಡಿದ್ದಾರೆ ಹಾಕೋದಕ್ಕೆ. ಸೊ ಹಾಕೋದಕ್ಕೆ ಪ್ಲಾನ್ ಮಾಡಿದಾಗ ಏನೇನು ಮೇಂಟೆನೆನ್ಸ್ ಮಾಡಬೇಕು ಅಂತಂದರೆ, ಫಸ್ಟು ನಮ್ಮ ಕಾಂಟ್ರಾಕ್ಟ್ದಾರರು ಯಾರಿರ್ತಾರೆ ಅವರು ನಾವು ಹೇಳ್ದಂಥ ಗೇಜನ್ನೇ ಕಂಬಿಗಳನ್ನು ಯೂಸ್ ಮಾಡಿದಾರಾ ಅನ್ನೋದನ್ನು ನೋಡಬೇಕು. ಅದಾದ ನಂತರ ನೀವು ಅಲ್ಲಲ್ಲಿ ನೋಡ್ತಾ ಇದ್ದೀರಾ, ಒಂದು ಪಿಂಗಾಣಿ ಥರದ್ದು ಕಲ್ಲುಗಳನ್ನು ಇಟ್ಟಿದ್ದಾರೆ. ಅದೇನಕ್ಕಪ್ಪ ಅಂತಂದರೆ, ನಮ್ಮ ಪ್ಲೇವುಡ್ಗೂ ಮತ್ತು ನಮ್ಮ ಕಬ್ಬಣಕ್ಕೂ ಇರುವಂಥ ಡಿಸ್ಟೆನ್ಸ್ ಅದು. ಯಾಕೆ ಅಂತಂದರೆ, ನಮ್ಮ ಏನು ನಾವು ಸ್ಟೀಲ್ಗಳನ್ನು ಯೂಸ್ ಮಾಡಿರ್ತೀವಲ್ಲ, ಅದ್ರ ಕೆಳಗಡೆ ಕಮ್ಮಿ ಅಂದ್ರೂ 1 ಇಂಚು ಮಟ್ಟಿಗಾದರೂ ನಮಗೆ ಕಾಂಕ್ರೀಟ್ ಉಳಿಬೇಕಾಗುತ್ತದೆ. ಆದರೆ ಈ ಕೆಲವೊಂದು ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಸಿಕ್ಕಿದಂಥ ಕಲ್ಲುಗಳನ್ನು ಇಡೋದು ಮಾಡೋದು ಮಾಡ್ತಾರೆ. ಆದರೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ನೀವೀಗ ವಿಡಿಯೋದಲ್ಲಿ ನೋಡ್ತಿರುವಂಥ ರೆಡಿಮೇಡ್ ಕಲ್ಲುಗಳನ್ನೇ ಸಿಗುತ್ತೆ ನಿಮಗೆ. ಅದನ್ನೇ ತಂದು ನೀವೆಲ್ಲ ಸಪೋರ್ಟಿಗೆ ಕೊಟ್ರಿ ಅಂತಂದರೆ, ಈವನ್ ಆಗಿ ಎಲ್ಲ ಕಡೆ ಒಂದೇ ಹೈಟ್ ನಿಮಗೆ ಮೇಂಟೈನ್ ಮಾಡೋಕ್ಕೆ ಸಿಗ್ತಾ ಹೋಗುತ್ತೆ. ಹಾಗೂ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಹಾಗಿದ್ರೆ, ನಿಮಗೆ ಕಾಸ್ಟ್ ವೈಸ್ ಏನಾದರೂ ನಮಗೆ ಇನ್ನೂ ಉಳಿಸ್ಬೇಕು ಅನ್ನೋ ಹಾಗಿದ್ರೆ ತೊಂದರೆ ಇಲ್ಲ. ಹಳೆ ಈ ಟೈಲ್ಸ್ಗಳು ವರ್ಕ್ ಮಾಡಿರುವಂಥ ಜಾಗಗಳಲ್ಲಿ ನಿಮಗೆ ಮೂಲೆ ಮಟ್ಟ ಹೋಗಿರುವಂಥ ಹಳೆ ಟೈಲ್ಸ್ಗಳು ಸಿಕ್ತು ಅಂತಂದರೆ, ಅವುಗಳನ್ನು ಸಹ ತಂದು ಸ್ಕ್ವೇರ್ ಕಟ್ ಮಾಡಿ ನೀವು ಹಾಕೊಂಡೋದ್ರೆ ಬೆಟರ್ ಆಗುತ್ತೆ. ಇನ್ನು ಅದೇ ರೀತಿ ಅವೆಲ್ಲ ಆದಮೇಲೆ ಕಾಂಕ್ರೀಟ್ ಹಾಕುವಂಥವ್ರು ಅವರವೆಲ್ಲ ಪಿಲ್ಲರ್ಗಳನ್ನ ಸೆಟ್ ಮಾಡ್ತಾ ಇರುವಾಗಲೇ ಇದನ್ನೇನು ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಬರೀ ಸಿಮೆಂಟನ್ನು ನೀರಿಗೆ ಹಾಕಿ ಚೆನ್ನಾಗಿ ತಿಳಿ ಥರ ಕಳಿಸ್ಕೋತಾರೆ. ತಿಳಿ ಥರ ಕಳಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ಎಷ್ಟು ಮಟ್ಟಿಗೆ ನಾವು ಕಾಂಕ್ರೀಟ್ ಹಾಕಬೇಕು ಅಂದ್ಕೊಂಡಿದ್ದೀವೋ ಅಷ್ಟಕ್ಕೂ ಸಹ ಸಗಣಿ ನೀರು ಚೆಲ್ಲದ ಹಾಗೆ ನೀಟಾಗಿ ಚೆಲ್ಕೋಬೇಕು. ಅಂದರೆ ಇಡೀ ಪ್ಲೇವುಡ್ಡು ನೆನೆಯೋ ಥರ ಚೆಲ್ಕೋಬೇಕು. ಚೆಲ್ಕೊಂಡಾಗ ಏನಾಗತ್ತೆ ಅಂತಂದರೆ, ಇದು ಸಂಪೂರ್ಣವಾಗಿ ಸಿಮೆಂಟ್ ಆಗಿರೋದ್ರಿಂದ ನಮಗೆ ಬಾಂಡಿಂಗು ಸಿಗಲ್ಲ. ಯಾಕೆಂತಂದರೆ, ಯಾವಾಗ ಒಂದು ಬಾಂಡಿಂಗ್ ಸಿಗುತ್ತೆ ಅಂತಂದರೆ, ಮರಳು ಮತ್ತು ಸಿಮೆಂಟು ಸೇರಿದಾಗ ಮಾತ್ರ ನಮಗೆ ಬಾಂಡಿಂಗ್ ಸಿಗೋದು. ಬಟ್ ಇಲ್ಲಿ ನಾವು ಬರೀ ತಿಳಿ ಮಾತ್ರ ಹಾಕ್ತಾ ಇರೋದ್ರಿಂದ ಪ್ಲೇವುಡ್ಗೂ ಮತ್ತು ನಾವು ಹಾಕೋಂಥ ಕಾಂಕ್ರೀಟ್ಗೂ ಒಂದು ಕ್ಲಿಯರೆನ್ಸ್ ತಂದುಕೊಡುತ್ತೆ. ಮತ್ತು ಆದಮೇಲೆ ಕೆಳಗಡೆ ಒಂದು ಫಿನಿಶಿಂಗು ಸಹ ಇದು ತಂದುಕೊಡುತ್ತೆ. ಅದಕ್ಕೋಸ್ಕರ ಈ ತಿಳಿನ ನೀಟಾಗಿ ಹಾಕ್ಕೋಬೇಕಾಗ್ತದೆ. ನೀಟಾಗಿ ಹಾಕೊಂಡಾದ್ಮೇಲೆ ಮಿನಿಮಮ್ 3ರಿಂದ 4 ಗಂಡಾಳುಗಳನ್ನ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ಮುಂದಕ್ಕೆ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅವರಿಲ್ಲ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ಕಾಂಕ್ರೀಟ್ ಅವರು ಬಂದು ಎಲ್ಲಿ ಬೇಕೋ ಅಲ್ಲಿ ಸುರಿತಾರೆ. ಮತ್ತು ಕೆಲವರು ವೈಬ್ರೇಟರ್ ಮಿಷಿನ್ ಹಿಡಿತಾರೆ, ಇಲ್ಲ ಕೆಲವರು ಸುಮ್ಮನೆ ಹಾಗೆ ಬಿಟ್ಕೊಂಡು ಹೋಗ್ತಾ ಇರ್ತಾರೆ ಮಟ್ಗೋಲಲ್ಲಿ ಸಮ ಮಾಡಿಕೊಂಡು. ಆ ಕೆಲಸ ನಿಮ್ಮಲ್ಲಿ ಆಗಬಾರ್ದು ಅಂತಂದರೆ, ನಿಮ್ಮ ಕಡೆಯಿಂದ ಒಂದು 3ರಿಂದ 4 ಜನನ ಲೇಬರ್ಸ್ನ ನೀವು ಖಂಡಿತವಾಗ್ಲೂ ಇಟ್ಕೋಬೇಕಾಗ್ತದೆ. ಇನ್ನು ಅದೇ ರೀತಿ ಇವೆಲ್ಲ ಕೆಲಸ ಮಾಡ್ತಿರುವಾಗಲೇ ನಾನು ನಿಮಗೆ ಫಸ್ಟೇ ಹೇಳಿದಂಥ ಆ ಕಲ್ಲುಗಳು ಸಹ ಲೊಕೇಶನ್ನ ಬಿಟ್ಟು ಕೆಳಗಡೆ ಹೋಗಿರ್ತವೆ. ಆ ಥರ ಹೋದವನ್ನ ಆ ತಿಳಿ ಹಾಕಿದ ನಂತರ ಒಂದು ಕಡೆಯಿಂದ ಚೆಕ್ ಮಾಡಿಸಿ. ಯಾಕೆಂದರೆ ನಿಮ್ಮ ಕಡೆನೂ ಲೇಬರ್ ಇರ್ತಾರಲ್ಲ, ಅವ್ರನ್ನಿಟ್ಟು ಕಂಪ್ಲೀಟಾಗಿ ಒಂದು ಕಡೆಯಿಂದ ಚೆಕ್ ಮಾಡಿಸಿದ ನಂತರನೇ ನೀವು ಅವರಿಗೆ ಹಾಕೋಕ್ಕೆ ಪರ್ಮಿಷನ್ ಕೊಡಬೇಕು. ಅಲ್ಲಿವರೆಗೂ ಯಾವುದೇ ಥರ ಅವಸರಗಳನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಮುಗಿದ್ರೆ ಸಾಕಪ್ಪ ಅನ್ನೋ ಮೈಂಡ್ ಸೆಟ್ಟಿಂದ ನೀವು ಹೊರಗೆ ಬರಬೇಕು. ಯಾಕೆಂದರೆ ಅದು ಎಷ್ಟೊತ್ತಿದ್ರೂ ಸಹ ಅವರು ಮುಗಿಸೋಗ್ಬೇಕು ಅನ್ನೋ ಟಾಸ್ಕಲ್ಲೇ ಅವರು ಬಂದಿರ್ತಾರೆ. ನೀವು ಅದೇ ಥರ ಮಾತಾಡಿನೂ ಕೊಟ್ಟಿರ್ತೀರ. ಹಾಗಾಗಿ ಯಾವುದೇ ಅವಸರ ಬೇಡ. ನಿಮಗೆ ಏನೇನು ಬೇಕು ಕಂಫರ್ಟಬಲ್ ಆಗಿ ಅದನ್ನು ಅಷ್ಟನ್ನು ತಗೊಳ್ಳಿ. ಇನ್ನು ಅದೇ ರೀತಿ ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮಗೆ ಟಾಪಲ್ಲಿ ಬರುವಂತಹ ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಯಾವ್ಯಾವ ಥರ ಬೇಕು ಅನ್ನೋದನ್ನು ಪ್ರೀ ಪ್ಲ್ಯಾನ್ ನೀವು ಮಾಡಿರಲೇಬೇಕು. ಮಾಡಿಲ್ಲ, ಎಲ್ಲರೂ ಸಹ ಸಜೆಸ್ಟ್ ಮಾಡಿರ್ತಾರೆ ಮಾಡ್ಕೊಳ್ಳಿ ಅಂತೇಳಿ, ನೀವು ಸಹ ಮಾಡ್ಕೊಂಡಿರ್ತೀರ. ಅದಕ್ಕೆ ತಕ್ಕಂತೆ ನೀವು ಎಲ್ಲೆಲ್ಲಿ ಜಂಕ್ಷನ್ ಬಾಕ್ಸ್ಗಳು ಬರಬೇಕು ಮತ್ತು ಎಲ್ಲಿ ಥಿಕ್ನೆಸ್ ಜಾಸ್ತಿ ಇದೆಯೋ ಕಾಂಕ್ರೀಟ್ ಥಿಕ್ನೆಸ್ಸು, ಅಲ್ಲೇ ಮ್ಯಾಕ್ಸಿಮಮ್ ನಿಮ್ಮ ಕೇಬಲ್ಗಳು ಹೋಗೋ ರೀತಿಯಲ್ಲಿ ನೀವು ಅದನ್ನು ಬಿಡಬೇಕಾಗ್ತದೆ. ಆಗಿಲ್ಲ ಅಂತ ಕಾಲದಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಪೈಪು ಕೆಳಗಡೆ ಕಾಣಿಸ್ತಾ ಹೋಗುತ್ತೆ. ಸೀಲಿಂಗಲ್ಲಿ, ಟಾಪ್ ಸೀಲಿಂಗಲ್ಲಿ ನಿಮಗೆ ಪೈಪ್ಗಳು ಕಾಣುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದರೆ ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದರೆ, ನಾವು ಹಾಕೋಂಥದ್ದೇ 3/4 ಅಡಿ ಕಾಂಕ್ರೀಟು ಅಥವಾ ಅರ್ಧ ಅಡಿ ಕಾಂಕ್ರೀಟು ಅನ್ನೋದೇ ರೀತಿಯಲ್ಲಿ ಹಾಕ್ತೀವಿ. ಅದರಲ್ಲಿ ಈ ಪೈಪ್ ಕೇಬಲು ಸಹ ಇತ್ತು ಅಂತಂದರೆ ನಿಮಗೆ ಅಷ್ಟು ಸ್ಟ್ರೆಂತ್ ಸಿಗ್ತಾ ಹೋಗಲ್ಲ. ಆ ಪರ್ಟಿಕ್ಯುಲರ್ ಸ್ಥಾನದಲ್ಲಿ ಮಾತ್ರ ನೀವೇನಾದ್ರು ಈಗ ಜೋರಾಗಿ ತುಳಿದ್ರಿ ಅಂತಂದರೆ ಸೌಂಡ್ ಬರೋಕ್ಕೆ ಶುರು ಆಗ್ತದೆ. ಸೊ ಹಾಗಾಗಿ ಅದೊಂದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಎಲೆಕ್ಟ್ರಿಸಿಟಿ ಕೇಬಲ್ ಜಂಕ್ಷನ್ ಬಾಕ್ಸ್ಗಳನ್ನು ಎಲ್ಲೆಲ್ಲ ಇಟ್ಟಿರ್ತೀರಲ್ಲ, ಅಲ್ಲೆಲ್ಲವೂ ಸಹ ಏನಾದರೂ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅಂತಂದರೆ ಅಟ್ಲೀಸ್ಟ್ ಆ ಪೈಪ್ ಕಾಣೋ ರೀತಿ ಅಲ್ಲೊಂದು ಕಲ್ಲಿಡೋದು. ಕಾಂಕ್ರೀಟೆಲ್ಲ ಆದಮೇಲೂ ಸಹ ಆ ಪ್ಲೇವುಡ್ ತೆಗೆದ್ರೆ ನಿಮಗೆ ಕಲ್ಲು ಕೆಳಗೆ ಬೀಳುತ್ತೆ. ಆವಾಗ ಜಂಕ್ಷನ್ ಬಾಕ್ಸ್ ಇಲ್ಲಿದೆ ಅನ್ನೋದನ್ನು ನಿಮಗೆ
ಫೈಂಡ್ ಔಟ್ ಮಾಡ್ಕೊಳ್ಳೋ ರೀತಿಲಿ ಇದನ್ನು ಎಲೆಕ್ಟ್ರಿಸಿಟಿ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಇನ್ ಕೇಸ್ ನಿಮಗೆ ಅಂತೇಳಿ ಏನಾದ್ರು ಹೊಸಬ್ರು ಬಂದಿದ್ರು ಅಂದರೆ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ನೀವು ಹೇಳಿ ಆಫ್ಟರ್ ಮೋಲ್ಡಿಂಗ್ ನಮಗೆ ಆ ಜಂಕ್ಷನ್ ಬಾಕ್ಸು ಕಾಣೋ ರೀತಿಲಿ ಏನಾದ್ರು ಒಂದು ಐಡಿಯಾ ಮಾಡ್ಕೊಳ್ಳಿ ಅಂತೇಳಿ ಖಂಡಿತವಾಗ್ಲೂ ಅವ್ರು ಮಾಡ್ಕೋತಾರೆ. ಅದಾದ ನಂತರ ನೋಡಿ, ಕಾಂಕ್ರೀಟ್ ಆಗ್ತಿರುವಾಗ ನಿಮಗೆ 2-3 ಜನ ಬೇಕು ಅನ್ನೋದನ್ನಲ್ಲ. ನೋಡಿ, ಅಲ್ಲಿ ನೋಡ್ತಾ ಇರೋ ಹಾಗೆ, ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಅವರು 2-3 ಜನ ಏನು ಮಾಡ್ತಾರೆ ಅಂತಂದರೆ, ಕಾಂಕ್ರೀಟ್ ದಾರ ತಂದು ಮಿಕ್ಸ್ಚರ್ನ ಸುರಿತಾ ಇರುವಾಗಲೇ ಆಲ್ಮೋಸ್ಟ್ ಅಲ್ಲಿ ಅದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ಎಳ್ಕೋತಾರೆ. ಇನ್ನು ಅದೇ ರೀತಿ ಇನ್ನೊಂದು ಕೆಲಸ ನೀವು ಮಾಡಬೇಕಾಗಿರೋದೇನು ಅಂತಂದರೆ, ಈ ಮೂಲೆಗಳಲ್ಲೆಲ್ಲ ನಿಮಗೆ ಗ್ಯಾಪು ಜಾಸ್ತಿನೇ ಇರುತ್ತೆ. ಅಂದರೆ 2 ಅಲಗೆ ನಿಮಗೆ ಸಂಪೂರ್ಣವಾಗಿ ಕ್ಲೋಸ್ ಆಗಿರಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಅವ್ರು ಕಾಂಕ್ರೀಟ್ ಸುರಿತಿರುವಾಗಲೇ ಗಟ್ಟಿಯಾದ ಕಾಂಕ್ರೀಟನ್ನು ಸ್ವಲ್ಪ ತೆಗೆದು ಅಲ್ಲಿಗೆ ನೀವು ಫಸ್ಟೇ ಹಾಕ್ಕೋಬೇಕಾಗ್ತದೆ. ಅವ್ರು ಅಲ್ಲಿಗೆ ಬರೋಕ್ಕೆ ಇನ್ನೂ 10 ನಿಮಿಷ ಇದೆ ಅನ್ನುವಾಗಲೇ ನೀವು ಹಾಕ್ಕೊಂಡ್ರಿ ಅಂತಂದರೆ, ಅಲ್ಲಿ ಗಟ್ಟಿಯಾದ ಪದಾರ್ಥಗಳು ಹೋಗಿ ನಿಂತು ನೆಕ್ಸ್ಟ್ ನೀವು ಹಾಕೋಂಥ ಮಿಕ್ಸ್ಚರು ಫಿಲ್ಟ್ರೇಷನ್ ಆಗದೆ ಸಂಪೂರ್ಣವಾಗಿ ಅಲ್ಲೇ ನಿಲ್ಲುವಂಥ ಒಂದು ಕೆಲಸನ ನೀವು ಮಾಡ್ಬೋದು. ಇನ್ನು ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಿಮ್ಗೆ ಹೇಳಿದ್ದೆ, ನೀವು ಕಾಂಕ್ರೀಟ್ ಎಷ್ಟು ಅಡಿ ಹಾಕಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಅಡಿದು ಒಂದು ರಾಡ್ನ ಕೈಯಲ್ಲಿ ಇಟ್ಕೊಳ್ಳಿ, ಅದರಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಎಲ್ಲೆಲ್ಲಿ ಎಷ್ಟೆಷ್ಟು ಮಟ್ಟಿಗೆ ನನಗೆ ಕಾಂಕ್ರೀಟ್ ಬೀಳಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೀವು ಅಲ್ಲಲ್ಲೇ ಚೆಕ್ ಮಾಡ್ಕೊತ ಹೋಗ್ಬೋದು. ನೀವು ವಿಡಿಯೋದಲ್ಲಿ ಆಗಲೇ ನೋಡಿರ್ಬೋದು, ಅಲ್ಲೊಬ್ಬರು ಬ್ಲೂ ಕಲರ್ ಪ್ಯಾಂಟ್ ಹಾಕಿದಾರಲ್ಲ, ಅವರು ಒಂದು ರಾಡ್ ಇಟ್ಕೊಂಡು ಎಲ್ಲಲ್ಲಿ ಚೆಕ್ ಮಾಡ್ಕೊತ ಹೋಗ್ತಾರೆ. ಇನ್ನು ಅದೇ ರೀತಿ ಕಾಂಕ್ರೀಟ್ ಎಲ್ಲ ಮುಗಿದ ಮೇಲೆ ನೀವೇನಾದರೂ ಮೇಲೆ ಫ್ಲೋರಿಂಗ್ ಕಟ್ಟಿಸ್ತೀನಿ ಅಂತಂದರೆ, ಈಗ ವಿಡಿಯೋದಲ್ಲಿ ನೋಡ್ತಿರೋಂಥ ಕೆಲಸನ ಮಾಡೋದು ಬೇಕಾಗಿರಲ್ಲ. ಇಲ್ಲ, ನಂದು ಒಂದೇ ಸ್ಟಾಪ್ ಫ್ಲೋರು ಕ್ಲೋಸ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕಾಂಕ್ರೀಟ್ ಹಾಕಿದ ಸಂಜೆಯೇ ಅವತ್ತಿನ ದಿನವೇ ನೀವು ಮಿಸ್ ಮಾಡ್ದಂಗೆ ಈಗೇನು ನೋಡ್ತಾ ಇದ್ದೀರಲ್ಲ ನೈಸ್ ಮಾಡ್ಕೋಬೇಕಾಗತ್ತೆ ಟಾಪ್ ಫ್ಲೋರಿಂಗ್ನ. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ನೀವೇನಾದ್ರು ಗ್ಯಾಪ್ ಬಿಟ್ರಿ ಅಂತಂದರೆ ಫ್ಯೂಚರಲ್ಲಿ ನೀವು ಅದಕ್ಕೆ ಮತ್ತೆ ಕಾಂಕ್ರೀಟ್ ಥರನೇ ಒಂದು 1/2 ಇಂಚು ಕಾಂಕ್ರೀಟ್ ಥರ ಹಾಕಿ ಅದಾದಮೇಲೆ ನೀವು ನೈಸ್ ಮಾಡ್ಕೊಳ್ಳೋಕ್ಕಾಗೋದು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಈಗ ಮಾಡೋದ್ರಿಂದ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಅಂದರೆ ಈ ಕಾಂಕ್ರೀಟ್ ಹಾಕಿ ಒಂದು 2-3 ದಿನ ಬಿಟ್ಟು ಆಮೇಲೆ ನಾನು ನೈಸ್ ಮಾಡ್ಕೋತೀನಿ ಅಂತಂದರೆ ನಿಮಗೆ ಖರ್ಚು ವೆಚ್ಚ ಜಾಸ್ತಿ. ಅದ್ರ ಬದಲಿಗೆ ಕಾಂಕ್ರೀಟ್ ಹಾಕಿದ ದಿನವೇ ಹೆಂಗೂ ಲೇಬರ್ ನಿಮ್ಮ ಅಂಡರಲ್ಲಿರ್ತಾರೆ, ಆವತ್ತಿನ ದಿನವೇ ನೀವು ಮರಳು ಮತ್ತು ಸಿಮೆಂಟ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೈಸ್ ಮಾಡ್ಕೊಂಬಿಟ್ರಿ ಅಂತಂದರೆ ಟಾಪ್ ಫ್ಲೋರು ಸಹ ನಿಮಗೆ ನೈಸಾಗಿ ಸಿಗ್ತಾ ಹೋಗುತ್ತೆ. ಫ್ಯೂಚರಲ್ಲಿ ಅದು ನಿಮಗೆ ಕಾಣದ ರೀತಿಯಲ್ಲೂ ವರ್ಕ್ ಆಗುತ್ತೆ. ಅದೇ ರೀತಿ ಮೇಲೆ ಏನಾದರೂ ಫಂಕ್ಷನ್ ಮಾಡ್ಕೊಳ್ಳೋದಾದರೂ ರಫ್ ಆಗಿರಲ್ಲ ಕಾಂಕ್ರೀಟು. ಅದೇನಕ್ಕೆ ಮಾಡಿಸ್ಬೇಕು ಅಂತಂದರೆ, ನೀರು ಸಹ ನೀಟಾಗಿ ನಿಲ್ಲಲ್ಲ. ಅದು ಅಲ್ಲದೆ ನೀವು ಬೇಕು ಅಂದಾಗ ಒರೆಸ್ಕೋಬೋದು, ಆ ಥರ ಇರುತ್ತೆ. ಇಲ್ಲ ಅಂತಂದರೆ ರಫಾಗಿ ಬರೀ ಕಾಂಕ್ರೀಟಲ್ಲೇ ಬಿಡ್ತೀನಿ ಅಂತಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಸಿಗ್ತಾ ಹೋಗಲ್ಲ. ಏಕೆ ಅಂತಂದರೆ, ಅವರು ಕಾಂಕ್ರೀಟ್ ಹಾಕಿದಾಗ ಮಟ್ಕೋಲಲ್ಲಿ ಫಿನಿಶಿಂಗ್ ಮಾಡಿರ್ತಾರೆ, ಅದೇನಾಗುತ್ತೆ ನೈಸಾಗಿ ನಿಮಗೆ ಈವನ್ ಆಗಿ ಇರಲ್ಲ. ಅದೇ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಅವರು ಯಾವ ರೀತಿ ಒಂದೇ ಈವನ್ ಆಗಿ, ಮತ್ತು ಇದರಲ್ಲಿನೇ ನಿಮಗೆ ವಾಟರ್ ಫ್ಲೋನು ಸಹ ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಫೈನಲ್ ಸ್ಟೇಜಲ್ಲಿ. ಅದೆಲ್ಲ ನಿಮಗೆ ಒಂದೇ ಕೆಲಸದಲ್ಲಿ ಆಗೋಗುತ್ತೆ, ವಿತ್ ಒಂದೇ ದಿನದಲ್ಲಿ, ಪ್ಲಸ್ ಒಂದೇ ಲೇಬರಲ್ಲೂ ಸಹ. ಸೊ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಟಿವ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಷಯಗಳಿಗೋಸ್ಕರ ಹೀಗೆ ಜೊತೆಗಿರಿ, ಕಾಮೆಂಟ್ ಮಾಡಿ, ಏನಾದರೂ ಬೇಕಿದ್ದರೆ ಹಾಗೆ ಲೈಕ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು.